ಎರಡನೇ ಏರ್ಪೋರ್ಟ್ ವಿಚಾರ ಸಾಕಷ್ಟು ರೀತಿಯಾದಂಥ ಚರ್ಚೆಗೆ ಕಾರಣವಾಗ್ತಾ ಇತ್ತು. ಎರಡನೇ ಏರ್ಪೋರ್ಟ್ ಎಲ್ಲಿ ನಿರ್ಮಾಣ ಆಗತ್ತೆ ಅಂತ ಬೇಡಿಕೆ ಕೂಡ ಇತ್ತು. ಕನಕಪುರ, ತುಮಕೂರು, ನೆಲಮಂಗಲ ಈ ಭಾಗದಲ್ಲೇ ಆಗಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಸಿಗ್ತಾಗಿದೆ. ಎರಡನೇ ಏರ್ಪೋರ್ಟ್ ಸ್ಥಳ ಪರಿಶೀಲನೆಗೆ ಏಪ್ರಿಲ್ 7ರಿಂದ 9ರ ಒಳಗೆ ಕೇಂದ್ರದ ತಂಡ ಆಗಮಿಸುವಂತ ನಿರೀಕ್ಷೆ ಇದೆ. ಕನಕಪುರ ರಸ್ತೆಯ 2, ನೆಲಮಂಗಲ ಕುಣಿಗಲ್ ರಸ್ತೆಯ 1 ಜಾಗವನ್ನ ಪರಿಶೀಲನೆಯನ್ನ ಮಾಡಲಾಗುತ್ತೆ. 1.21 ಕೋಟಿ ರೂಪಾಯಿ ಶುಲ್ಕ ಪಾವತಿಸಿದ ಸರ್ಕಾರ ಅಂತ ಎಂ.ಬಿ. ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಗರಕ್ಕೆ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ನಿಗದಿ ಮಾಡಲಾಗಿರುವಂತಹ ಸ್ಥಳಗಳ ಪರಿಶೀಲನೆಗಾಗಿ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ 7 ಮತ್ತು 9 ಏಪ್ರಿಲ್ 7 ಮತ್ತು 9 ಈ ಸಮಯದ ಒಳಗೆ ರಾಜ್ಯಕ್ಕೆ ಆಗಮಿಸಲಿದೆ ಅಂತ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂ.ಬಿ. ಪಾಟೀಲ್ ಅವರು ಈ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ವಿಚಾರವನ್ನು ತಿಳಿಸಿದ್ದಾರೆ. ಸೊ ಹಾಗಾಗಿ 7ರಿಂದ 9ನೇ ತಾರೀಕು ಒಳಗಡೆ ಬಂದರೆ ಒಂದು ಕ್ಲಿಯರ್ ಆದಂಥ ಮಾಹಿತಿ ಸಿಗುತ್ತೆ, ಎಲ್ಲಿ ಎರಡನೇ ಏರ್ಪೋರ್ಟು ಆಗತ್ತೆ, ಏನು ಎತ್ತ ಅಂತ. ಯಾಕಂದರೆ ರಿಯಲ್ ಎಸ್ಟೇಟ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕಾಯ್ತಾ ಇದ್ದಾರೆ. ಅಂದರೆ ಎಲ್ಲಿ ಏರ್ಪೋರ್ಟು ನಿರ್ಮಾಣ ಆಗುತ್ತೋ ಅಲ್ಲಿ ಭೂಮಿ ಬೆಲೆ ಜಾಸ್ತಿ ಆಗತ್ತೆ. ಸೊ ಹಾಗಾಗಿ ಕೆಲವೊಂದಷ್ಟು ಯೋಚನೆಗಳು ಇದ್ದೇ ಇರುತ್ತೆ, ಕಮರ್ಷಿಯಲ್ ಆಗಿ ನಾವು ಥಿಂಕ್ ಮಾಡೋದಾದರೆ. ಹಾಗಾಗಿ ಇಲ್ಲಿಗೆ ಬರಬೇಕು ಅಂತ ಕೆಲವು ನಾಯಕರುಗಳು, ನಮ್ಮ ಅವಧಿಯಲ್ಲಿ ಏರ್ಪೋರ್ಟ್ ಇಲ್ಲಿಗೆ ಬಂತು ಅಂತ ಒಂದು ಕೊನೆಯವರೆಗೂ ಆ ಹೆಸರು ಇರಬೇಕು ಅಂತ. ಇನ್ನೊಂದು ಕಡೆಯಲ್ಲಿ ಆದಾಯದ ವಿಚಾರ, ಕಮರ್ಷಿಯಲ್ ವಿಚಾರಕ್ಕೂ ಕೂಡ ಈಗ ಕನಕಪುರ ಅಂತ ಏನಾದರೂ ಅಥವಾ ನೆಲಮಂಗಲ, ಕುಣಿಗಲ್ ಅಂತ ಏನು ಹೇಳ್ತಿದ್ದಾರೆ, ಅಲ್ಲಿ ಏನಾದರೂ ಏರ್ಪೋರ್ಟ್ ಇಲ್ಲಿಗೆ ಬರುತ್ತೆ ಅಂತ ಅನೌನ್ಸ್ ಅಂತಂದ್ರೆ ಭೂಮಿ ಬೆಲೆ ಗಗನಕ್ಕೆ ಏರ್ಬಿಡತ್ತೆ. ಸೊ ಹಾಗಾಗಿ ರಿಯಲ್ ಎಸ್ಟೇಟ್ ಅವರು ಕೂಡ ಕಾಯ್ಕೊಂಡು ಕೂತಿದ್ದಾರೆ, ಯಾವಾಗ ಇದನ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಆದಷ್ಟು ಬೇಗ ಅನೌನ್ಸ್ಮೆಂಟ್ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಲಾಗ್ತಾ ಇದೆ.